ಸ್ವಾಮಿಗಳೇ ಸ್ವಾಮಿಗಳೇ ಓ ಬಂದ್ಬಿಟ್ಟು ಸ್ವಾಮಿಗಳು ನಮಸ್ಕಾರ. ಬರ್ಬೇಕು. ಹೌದೌದು, ನಮ್ದು ಗಂಡೈಗಳು ಹೆಣ್ಣೈಗಳು ಎಲ್ಲರಿಗೂ ನಿಮ್ಮ ಆಶೀರ್ವಾದ ಇದ್ದೇ ಇರುತ್ತೆ. ಎದುರು ಮನಿ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಮನೆಯಲ್ಲೆಲ್ಲ ಎದುರು ಮನಿ ಲಕ್ಷ್ಮೀ ಬಾರಮ್ಮ. ಹಾಲನ್ನು ಕೇಳುವ ನೆಪದಲ್ಲಿ ಬಾರೆ, ಸಕ್ಕರೆ ಕೇಳುವ ನೆಪದಲ್ಲಿ ಬಾರೆ, ಶುಕ್ರವಾರದ ಚಿತ್ರಹಾರ ಕೇಸರಿಯಾದ ಟೈಮ್ಗೆ ನೀನು ಬಾರೆ, ಎದುರು ಮನಿ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ಮನೆಯಲ್ಲೆಲ್ಲ ಎದುರು ಮನಿ ಲಕ್ಷ್ಮೀ ಬಾರಮ್ಮ. ಬರಬೇಕು ಬರಬೇಕು. ಕಮಲಾನಂದ ಸ್ವಾಮೀಜಿಗಳು ನಮ್ಮ ಮನೆಗೆ ಬಂದು ಪುನೀತರಾದ್ವಿ. ನಾವು ಪುಣ್ಯವಂತರು ನಿಮ್ಮ ಪಾದಸ್ಪರ್ಶದಿಂದ. ನಮ್ಮ ಪಾದಗಳು ತುಂಬಾ ನೋಯುತ್ತಿದ್ದೇವೆ. ಇಲ್ಲಿಂದ ಸೆಕೆಂಡರಿಂದ ಮೇರಿಗೆ ಅಡ್ಡಾಡಿ ಈ ಪಾದಗಳು ತುಂಬಾ ನೋಯ್ತಾ ಇದ್ದಾವೆ. ಹೌದು, ಇರಲಿ. ನಾನು ಹೇಳಿದೆಲ್ಲ, ಜೀವನ ಎಂಬುದು ನಶ್ವರ, ಅದರ ಬಗ್ಗೆ ಚಿಂತೆ ಬೇಡ. ಏಕೆಂದ್ರೆ ಈ ನಶ್ವರ ಜೀವನ ಇದೆ ಅಲ್ವಾ, ಅದರಲ್ಲಿ ನೀನು ಬಸ್ ಮೇಲೆ ಹತ್ತಿದರು, ಬಸ್ ಮೇಲೆ ನೀನು ಹತ್ತಿದರು, ಟಿಕೆಟ್ ಮಾತ್ರ ಸಿಗೋದು ನಿನಗೆ. ಸೊ ಆ ಥರ ಹೇಳೋದ್ರಿಂದ ನಾನು ಹೇಳೋದು ಇಷ್ಟೇ. ಆದ್ದರಿಂದ ಜೀವನ ನಶ್ವರ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಬೇಡ. ಈ ಟಿಕೆಟ್ ವಿಚಾರಕ್ಕೆ ಬಂದಾಗ ಇನ್ನೊಂದು ಹೇಳ್ತೇನೆ ಕೇಳು. ಈ ಟಿಕೆಟ್ ತೆಗೆದುಕೊಂಡು ಒಳಗೆ ಹೋಗೋದಕ್ಕೆ ಸಿನಿಮಾ ಥಿಯೇಟರ್ ಅಂತ ಹೇಳುತ್ತಾರೆ. ಹೌದು, ಒಳಗೆ ಹೋದ ಮೇಲೆ ಟಿಕೆಟ್ ತಗೊಳೋದಕ್ಕೆ ಆಪರೇಷನ್ ಥಿಯೇಟರ್ ಅಂತಾರೆ. ಎಂತಹ ಮಾತು ಗುರುಗಳೇ, ತಮ್ಮ ಮಾತು ಬಹುತೂಕವಾಗಿದೆ, ಬಹು ಬ್ಯಾಲೆನ್ಸ್ ಆಗಿ ಮಾತನಾಡುತ್ತಿದ್ದೀರಿ. ಹೌದು, ಬ್ಯಾಲೆನ್ಸ್ ಅಂದ ಮೇಲೆ ಒಂದು ಮಾತು ಹೇಳ್ತೇನೆ ಕೇಳಿ. ಈ ಸೆಲ್ ಫೋನಿನಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದರೆ ಮನುಷ್ಯನಿಗೆ ಕಾಲ್ ಮಾಡೋಕ್ಕಾಗಲ್ಲ, ಈ ಮನುಷ್ಯನಿಗೆ ಕಾಲಿಲ್ಲ ಅಂತಂದ್ರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಬಹಳ ಚೆನ್ನಾಗಿ ಮಾತಾಡಿದ್ರು, ಬಹಳ ಚೆನ್ನಾಗಿ ಹೇಳ್ತಿದ್ದೀರಿ ಗುರುಗಳೇ. ಗುಂಡ ತಿಮ್ಮ ಕೇಳಿಸ್ಕೊಡ್ರು ಗುರುಗಳು ಮಾತಾಡೋದನ್ನ. ಒಳ್ಳೆ ವಿದ್ಯಾ ಕಲ್ತ್ಕೊಳ್ಳಿ, ಬುದ್ಧಿ ಕಲ್ತ್ಕೊಳ್ಳಿ. ಅವರು ಎಲ್ಲ ತಿಳ್ಕೊಂಡಿರೋರು, ಗೊತ್ತಾಯ್ತಾ? ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಶರಣ ಸಾಹಿತ್ಯ ಅದೆಲ್ಲ ಕಲ್ತ್ಕೊಂಡಿರೋರು. ಅವರ ಮಾತುಗಳನ್ನು ಕೇಳಿ ನಿಮ್ಮ ಮಗಳುಗಳು ಯಾಕೆ ಕಪ್ಪಿಟ್ಟು ಹೋಗಿದೆ? ಇಲ್ಲ ಗುರುಗಳೇ, ನಮ್ಮ ಮುಖ ಕಪ್ಪಿಟ್ಟಿಲ್ಲ, ನಮ್ಮ ಮುಖದ ಬಣ್ಣ ಇರೋದೇ ಹಂಗೆಯ. ಹಂಗಂತ ನಮ್ಮ ಸೌತ್ ಇಂಡಿಯನ್ಸ್ ಮುಖಗಳೆಲ್ಲ ಕಪ್ಪೆ. ಯಾಕಪ್ಪ? ಇನ್ನೇನಾಯ್ತದ ಗುರುಗಳೇ? ಅಲ್ಲ, ಒಂಚೂರು ಸನ್ ಕ್ರೀಮ್ ಹಚ್ಕೊಂಡ್ರೆ 24 ಗಂಟೆನೂ ಸನ್ ಟಿವಿ, ಸೂರ್ಯ ಟಿವಿ, ಉದಯ ಟಿವಿ ನೋಡ್ತಾ ಇದ್ರೆ ಮುಖ ಕಪ್ಪಗಾದ್ರೆ ಇನ್ನೇನಾಯ್ತದೆ? ಲೇ ತಿಮ್ಮ, ನೀನ್ ಯಾವಾಗಲೂ ಹಿಂಗೆ, ಯಾರು ನಿನ್ ಮಾತು ಕೇಳಲ್ಲ ಅಂದ್ರು ಸುಮ್ಮನೆ ಒದರ್ತಾನೆ ಇರ್ತಿ. ಯಾರು ನೀನ್ ಹೇಳೋದನ್ನ ಕೇಳಲ್ಲ ಅಂತ ಗೊತ್ತಿದ್ರು ಸುಮ್ಮನೆ ಒದರ್ತಾ ಇರ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತಾರೆ ಗೊತ್ತಾ? ಗುರುಗಳೇ, ನಂಗೆ ಗೊತ್ತು. ಏನಪ್ಪ ಅದನ್ನು ಮೇಷ್ಟ್ರ ಅದಕ್ಕೆ ನಿಮ್ಮ ಗುರುಗಳನ್ನು ಏಕೆ ಇಷ್ಟೊಂದು ಗೋಳುಕೊಳ್ಳುತ್ತೀರಾ? ಒಳ್ಕೊಳ್ಳಬೇಡಿ ದಯವಿಟ್ಟು. ಗುರುಗಳು ಅವರ ಸೈಜ್ ನೋಡಿ ನೀವು ಇದು ಮಾಡಬೇಡಿ. ಯಾಕಂದ್ರೆ 10 ಇರುವೆಗಳು ಸೇರಿ ಒಂದು ಆನೆಯನ್ನು ಕಚ್ಚಬಹುದು, ಆದ್ರೆ 10 ಆನೆಗಳು ಸೇರಿ ಒಂದು ಇರುವೆಯನ್ನು ಕಚ್ಚಲಿಕ್ಕೆ ಆಗುತ್ತದೆ. ಅವರು ಜ್ಞಾನವನ್ನು ಹೊಂದಿದರು, ಅವರಿಗೆ ಇದು ಬೇಡ. ತಿಳಿದುಕೊಳ್ಳಿ, ಅವರು ಗುಣವಂತರು, ಅವರಿಗೆ ಸಕಲ ಕಲಾ ವಿದ್ಯೆಗಳೆಲ್ಲ ಗೊತ್ತಿದೆ. ವಚನ ಸಾಹಿತ್ಯ, ಶರಣ ಸಾಹಿತ್ಯ, ಹಳೆಗನ್ನಡ, ತಿಳಿಗನ್ನಡ, ನಡುಗನ್ನಡ, ಆ ಕನ್ನಡ, ಈ ಕನ್ನಡ, ಏನೇನೋ ಕನ್ನಡಗಳೆಲ್ಲ ಗೊತ್ತು, ಅರಿದು ಕುಡಿದಿದ್ದಾರೆ ಮಹಾ ಜ್ಞಾನಿಗಳು. ಅವರು ನೋಡಿ ಕಲ್ತ್ಕೊಳ್ಳಿ. ಹೌದು, ನಮ್ಮದು ಬ್ರಹ್ಮಾಂಡವನ್ನೇ ತಿಳ್ಕೊಂಡಿದ್ದಾರೆ. ಬ್ರಹ್ಮಾಂಡ ಜ್ಞಾನ ಸ್ವಾಮಿಗಳೇ, ಇಲ್ಲಿ ಬ್ರಹ್ಮಾಂಡದ ಜ್ಞಾನ ದರ್ಶನ ನಮಗೂ ವಸಿ ಮಾಡಿಸಿ. ಮತ್ತೆ ಬ್ರಹ್ಮಾಂಡ ಜ್ಞಾನದ ದರ್ಶನ ತೋರಿಸಲಿಕ್ಕೆ ನಾವು ಚಾನ್ಸ್ಗೆ ಕಾಯ್ತಾ ಇರ್ತೇವೆ. ಈ ಥರದ ಚಾನ್ಸ್ ಸಿಕ್ಕಾಗ ಬಿಡುವುದಿಲ್ಲ. ಹೇಳ್ತೇನೆ ಕೇಳಿ, ಸರಿಯಾಗಿ ಕೇಳಿಸಿಕೊಳ್ಳಿ. ಇದರಲ್ಲಿ ವಚನ ಸಾಹಿತ್ಯ, ಶರಣ ಸಾಹಿತ್ಯ, ದಾಸ ಸಾಹಿತ್ಯ, ಆ ಸಾಹಿತ್ಯ, ಈ ಸಾಹಿತ್ಯ ಎಲ್ಲವೂ ತುಂಬುತ್ತದೆ. ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ, ನೀಡಿದನೆಂಬುದು ನಿಜದಲ್ಲಿ ತಿಳಿದರೆ, ಏಡಿಸಿ ಕಾಡಿತ್ತು ಶಿವನ ಡಂಬರ ಮಾಡಿದ ನೆನ್ನೆದರಿ ಲಿಂಗಕ್ಕೆ ನೀಡಿದ ನೆನ್ನೆದರಿ ಜಂಗಮಕ್ಕೆ ನೀಡುವ ನಿಜಗುಣ ಉಳ್ಳವರ ಕೂಡಿಕೊಂಡ ಪಾನಮ ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನನ್ನವರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವನ್ನು ಮಾಡಿದ ರಾವಣಂಗೇರಿ ಆಗೆ ಸಾಯ್ತು, ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯ್ತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಕಲ್ಲ ನಾಗರ ಕಂಡರೆ ಹಾಲನ್ಯರೇ ಎಂಬರು, ದಿಡದ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ಉಂಬುವ ಜಂಗಮ ಬಂದರೆ ನಡೆ ಎಂಬರು, ಒಂಬದ ಲಿಂಗಕ್ಕೆ ಪೂರ್ಣಮ ಹಿಡಿಯಂಬರಯ್ಯ. ನಮ್ಮ ಕೂಡಲ ಸಂಗಮ ಶರಣರು ಕಂಡು ಉದಾಸೀನ ತೋರಗಡೆ ಕಲ್ಲು ತಾಗಿದ ಮುದ್ದರಯ್ಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುಂಗ ಮೆಚ್ಚ ಹೋದಲ್ಲಿರಬೇಕು. ನುಡಿಯೊಳಗಾಗಿ ನಡೆದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರುವೆ ಹೊನ್ನ ಕಳಸವಯ್ಯ. ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಜಾತಿನ ಬೇಡ ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಸರ್ವಜ್ಞ. ಸರ್ವಜ್ಞ ನಮ್ಮನೇನು ಗರ್ಭದಿಂದ ಆದವನೇ ಸರ್ವರೊಳೊಂದು ನುಡಿಗೆಟ್ಟು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಸರ್ವಜ್ಞನೆಂಬನೇನು
ಸಾಧ್ಯನ ಸಂಗಮ ಮಾಡು ಎಂದು ಹೇಳಿದನು. ಸಾಲಿಗನು ಕೊಂಬಾಗ ಹಾಲು ಹೋಗರಂಡಂತೆ, ಸಾಲಿಗನ ಕೊಂಬ ಎಳೆಯುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಸಾಲಿಗನ ಕೊಂಬಾಗ ಹಾಲು ಎಂದುಂಟೆ, ಚಿತ್ತವಿಲ್ಲದ ಗುಡಿಯ ಸುದ್ದಿಗಡೆ ಬಲವೇನು ಎತ್ತು ಕಾಣುವ ಹೊತ್ತು ನಿತ್ಯದಲ್ಲಿ ಸುದ್ದಿ ಬಂದಂತೆ ಸರ್ವಜ್ಞ. ಮೂರ್ಖನಿಗೆ ಬುದ್ಧಿ 100 ಕಾಲ ಹೇಳಿದರೆ ಗೋರ್ಕಲ್ಲ ಮೇಲೆ ಮಳೆ ಹೊಳಿದರೆ ಕಲ್ಲು ನೀರು ಕುಡಿಯುವುದೇ ಸರ್ವಜ್ಞ. 6 ಬೆಟ್ಟವನ ಆರಿದನೆಂದರೆ 6 ದಿನ ಬೇಕು, ಮೂರ್ಖರ್ಲಿ ಕಲಹವೇ ಸಲ್ಲ ಸರ್ವಜ್ಞ. ಮೂರ್ಖರ್ಲಿ ಕಲಹವೇ ಸಲ್ಲ ಸರ್ವಜ್ಞ. ವರುಷದ ಕನಾಭಕ್ತಿ ಜಡವೆಂದು ನಂಜದಿರುವ ಮಠದೊಳಗೆ ನಾಬೇಕು ಇಲ್ಲಿಯ ಕೊಂಡು ಕೊಡನೆಗದಂತ ಆಯ್ತು ಕಾಣ ರಾಮನಾಥ. ಸಾಧನೆಗೆ ಅಸಾಧ್ಯವಾದುದು ಯಾವುದಿಲ್ಲ ಮಗ, ಆದರೆ ಸಾಧ್ಯವಚನ ಮನುಷ್ಯನಿಗೆ ಬೇಕೆಂದು ಧ್ರುವನು ನಾರದನಿಗೆ ಹೇಳಿದನು. ಸಾಧನೆಗೆ ಅಸಾಧ್ಯವಾದುದು ಕೊಂಡು ತಂದು ಹೊತ್ತು ಮಾರಿ ನಾವು ಗಳಿಸಲು ವಿದ್ಯೆಯನ್ನು ಬಳಸಲಾರವೆಂದು ಅಜಿತ ಸೇನಾಚಾರ್ಯರು ರನ್ನಮೈರಿಗೆ ಕೇಳಿದರು. ವರುಷದ ಕಾಮಕ್ಕೆ ತುಂಡು ಬಾಲದ ನಾಯಕರು ನೀವೇ ನೋಡೋ ಮಾಡಿ ಕನಕ ಕೊಟ್ಟಲ್ಲಿಗೆ ಹೋಗಿ ಕನಕ ಕೊಟ್ಟ ಮಾಡಿಕೆ ತುಂಡು ಬಾಲದ ನಾಯಕರ ನೀವೇ ಊಟವ ಮಾಡಿದರೆ, ಹುಕ್ಕಿ ಮಾಡಲ್ಲಿಗೆ ಹೋಗಿ ತಗ್ಗಿ ಬಗ್ಗೆ ನೋಡಿದರೆ, ಹುಕ್ಕಿ ಮಾಡುವ ಸೌಟಿನಿಂದ ಹೊಡೆದರೆ ವಿರಾಗ ಹೊಡಿದ್ರಿ, ಹಿರೇಬಿದಲ್ಲಿ ಓಡಿದರೆ, ಕಿರೇಬಿದಲ್ಲಿ ಉರುಳಿದ್ರಿ, ಪುರಂದರ ಬಿಡಲ ರಾಯನ ಪರ್ಯಾಟದಲ್ಲಿ ಪರಿವಿಸುತ್ತೀರಿ. ಡೊಂಕು ಬಾಲದ ನಾಯಕರ ನೀವೇನು ಊಟವ ಮಾಡಿದಿರಿ. ಆಕಾಶ ಒಮ್ಮೆಗಳವಂದು ಮಾಡಿ ನಿಂತ ನಿನ್ನ ಈ ಆಕಾರನ ಗಂಡುಗಳ ತೋರಿಸುವ ಕಾಂತಿ ಚೆಲ್ಲುವ ಈ ದಿವ್ಯ ರೂಪ, ನಿನ್ನ ಉಸಿರ ಬಿಸಿಗೆ ಎದುರು ನದಿಗಳ ಆವಿಯಾಗುತ್ತಿರುವ ದಿವ್ಯ ರೂಪ ಕಂಡಗಿರಿಗಳೆಲ್ಲ ನಡುಗುತ್ತೇವೆ. ನಿನ್ನ ಭಾರ ತಾಳೆ ಎಂದು ಭೂಮಿ ಕುಸಿದು ಹೋಗುತ್ತಿರುವ ಹೇಗೆ ನಾನು ಹೀಗೆ ನಿಲ್ಲ ನಿಂತರಿತೋ ತನವ ಕಾದ್ಯೋ ಈ ನಿಂತರಿತೋ ತನವ ಕಾದ್ಯೋ. ಆಕಾಶ ಭೋಗಗಳ ಹಿಂದು ಮಾಡಿ ನಿಂತ ನಿನ್ನ ಈ ನೋಡುವವಗೆ ಹೇಗೆ ನಿನ್ನ, ಬೇಡುವವಗೆ ಹೇಗೆ ನಿನ್ನ ಪಾದ ಹುಡುಕಲಾರೆ ಎನ್ನುವ ಕಾರಣ ಕೋಟಿ ಕಣ್ಣು ಸಾಲದ ನಿನ್ನ ರೂಪದ ಮಿಗಳು ಹೇಗೆ ನಾನು ಇಲ್ಲ ಹೀಗೆ. ರೋಮ ರೋಮದಿ ರಾಮ ರಾಮೋ ರೋಮ ರೋಮದಿ ರಾಮ ರಾಮೋ ಶಂಕನಾದ ತಾಳವಾದ್ಯದ ಶ್ರೀಕರಿಕೊಳ್ಳುತ್ತಿರುವ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಕರವೇನೋ ಬೆಟ್ಟ ಬೆಟ್ಟ ಯುದ್ಧೋಕ್ತಿಗಳನ್ನು ಹೊಡೆಯುತ್ತಿರುವ ಶ್ರೀ ಕಮಲಾನಂದ ನಿನ್ನ ಈ ವಿಕಟ ರೂಪವೇನೋ, ಐ ವಿಕಟ ರೂಪದ ಜೈ ಕಮಲಾನಂದ ಸ್ವಾಮೀಜಿ. ಇಷ್ಟೊಂದು ತಿಳ್ಕೊಂಡಿರೋ ಸ್ವಾಮಿಗಳೇ, ನಿಮ್ಮ ಕೇಳಕ್ಕೆ ನಮ್ಮ ಹತ್ರ ಬೇಕಾದಷ್ಟು ಪ್ರಶ್ನೆಗಳಿವೆ. ಸುಮ್ಮನೆ ಇರೋ, ನಿಮ್ ಪೆದ್ದ ಪ್ರಶ್ನೆ ಕೇಳಿ ಗುರುಗಳನ್ನ ಹಿಂಸೆ ಮಾಡ್ಬೇಡಿ. ಸುಮ್ಮನೆ ಇರೋ. ಕೇಳಲಿ ಬಿಡಿ. ಪ್ರಶ್ನೆಯನ್ನು ಕೇಳಲೇ ಅವರಿದ್ದಾರೆ, ಉತ್ತರಿಸಲು ನಾವಿದ್ದೇವೆ. ನಮ್ಮ ಜ್ಞಾನಕ್ಕೆ ಎಷ್ಟಿದೆಯೋ ಅಷ್ಟಕ್ಕೆ ಉತ್ತರ ಮಾಡುತ್ತೇವೆ. ನಾನೇನು ಬ್ರಹ್ಮಾಂಡ ತಿಳಿದವನೆಂದು ಹೇಳುತ್ತಿಲ್ಲ. ಒಂದೆರಡು ವಚನ ಹೇಳಿದ ಮೇಲೆ ನಾನೇನು ಬ್ರಹ್ಮಾಂಡನಾಗುವುದಿಲ್ಲ. ನನಗೆ ತಿಳಿದಿದ್ದನ್ನು ಹೇಳ್ತೇನೆ, ಕೇಳಿ. ಆಗಲಿ ಗುರುಗಳೇ, ಕೇಳಿ. ಸ್ವಾಮಿಗಳ ನಂದು ಮೊದಲನೇ ಪ್ರಶ್ನೆ. ಹೌದು. ಈ 4 ಕಾಲಿಲ್ದಿರೋ ನಾಯಿಗೆ ಏನಕ್ಕೆ ಕರಿತೀರಾ ಸ್ವಾಮಿ? ಲೇ ಗುಂಡ, ನಾ ಬಡ್ಕೊಂಡೆ ಈ ತರ ಕ್ವಶನ್ ಕೇಳ್ಬೇಡ ಕಣೋ ಅಂತ. 4 ಕಾಲಿಲ್ದಿರೋ ನಾಯಿನ ಟಾಮಿ, ಮೋತಿ, ಮಾಮಿ, ಮೂಮಿ ಅಂತ ಬರಲ್ವ ನಾವು? ಗುರುಗಳೇ, 4 ಕಾಯಿಲ್ಲದ ನಾಯಿ ಹೇಗೆ ಬರಲು ಸಾಧ್ಯ? ಅದಕ್ಕೆ ಕಾಲಿರುವುದಿಲ್ಲ, ಹೇಗೆ ಕರೆದರೂ ಬರುವುದಿಲ್ಲ. ನಿಮ್ಮ ಈ ಗುಂಡ ಬಹಳ ಬುದ್ಧಿವಂತನಿದ್ದಾನೆ, ಆದ್ದರಿಂದ ಇವನನ್ನು ಚೆನ್ನಾಗಿ ಓದುತ್ತಾನೆ. ನನ್ನೊಂದು ಪ್ರಶ್ನೆ ಇದೆ. ಕೇಳಿ. ಒಂದ್ಸತಿ ಹೊತ್ತು ಮುಂದೆ ದೇವರು ಪ್ರತಿಸ್ತಾರೆ. ಆಗ್ಬಿಟ್ಟು ಅವ್ರ ಭಕ್ತ ಕೇಳ್ತಾರೆ, ದೇವ್ರೆ ನನಗೆ ಕಷ್ಟ ಕೊಡು, ಸಂತ ಕೊಡು, ಬರ್ಬಾದ್ ಮಾಡಕ್ ಕೊಡು ಅಂತ. ಆಗ ದೇವರವನಿಗೆ ಏನು ವರ ಕೊಡ್ತಾರೆ? ಬೇಗ ಮದುವೆ ಆಗಲಿ ಶಿಷ್ಯ ಎಂದು ವರ ಕೊಡ್ತಾರೆ. ಸ್ವಾಮಿಗಳ ಈ ಮದುವೆ ಅಂತ ಹಾಕೊಂಡ್ಬಂತು, ಈ ಲವರಿಗೂ ಏನ್ ವ್ಯತ್ಯಾಸ ಸ್ವಾಮಿಗಳ? ಲವರ್ಗಳು ಬಾಡಿ ಹೋಗುತ್ತವೆ, ಲವರ್ಗಳು ಓಡಿ ಹೋಗುತ್ತಾರೆ. ಲವರ್ ಬಗ್ಗೆ ಇನ್ನೇನೋ ಇದೆಯಲ್ಲ ಸ್ವಾಮೀಜಿಗಳು, ಏನೋ ಹೇಳ್ತಿದ್ರು. ಅದೇ ಈ ಲವರ್ಗಳು ಫ್ಲವರ್ಗಳ ಮೇಲೆ ಬಿದ್ದರೆ ಮೊದಲ ರಾತ್ರಿ, ಈ ಫ್ಲವರ್ಗಳು ಲವರ್ಗಳ ಮೇಲೆ ಬಿದ್ದರೆ ಅದು ಅಂತಿಮ ಯಾತ್ರೆ. ಸಾಕು, ಸುಮ್ಮನೆ ಇರೋ. ನಿಮ್ಮ ಪ್ರಶ್ನೆಗಳೆಲ್ಲ ಕೇಳ್ಬೇಡಿ, ನಿಲ್ಸ್ರೋ. ಕೇಳಿ. ನಮ್ಮ ಪುಷ್ಪಲತೆ ನಂಗೆ ಕೈ ನೋಡ್ಬಿಟ್ಟು ಮ್ಯಾಚ್ ತಪ್ಪಲ್ಲ ಮಾಡ್ಬಿಡಿ ಸಂಗಳೆ. ಏನು ಮುಖ ನೋಡಿದರೆ ಗೊತ್ತಾಗುತ್ತದೆ ಎಂದು ಹೇಳುವುದೇನು ಬೇಕಾಗಿಲ್ಲ. ಅವಳು ಕುಮಾರಿ ರಾಜಕುಮಾರಿ. ನೀನು ನೋಡು, ಸೋಮಾರಿ, ಜೋಕುಮಾರಿ, ಅಪ್ಪೇಪಾರಿ. ಅವರಪ್ಪ ಬಂದರೆ ಆಗುತ್ತೀಯ ಪರಾರಿ. ಅವಳನ್ನು ಮನ ಓಲಿಸಲು ಮೊದಲು ನಮ್ಮ ಆಶ್ರಮಕ್ಕೆ ಬಿಡು. ನಾವು ಆಶ್ರಮದಲ್ಲಿ ಮನ ಓಲೈಸಿ ನಿಮಗೆ ಒಪ್ಪಿಸುತ್ತೇವೆ. ನಮ್ಮದರಲ್ಲಿ ಗಂಡಸರಿಗೆ ಪ್ರವೇಶವಿದೆ. ಸ್ವಾಮಿಗಳೇ, ನಂದು ಒಂದು ತುತ್ತ ಪ್ರಶ್ನೆ ಸ್ವಾಮಿಗಳೇ. ಗುಂಡ, ಸಾಕು ನಿಲ್ಸೋ. ನಿನ್ ಪ್ರಶ್ನೆ ಕೇಳಿದ್ರೆ ಸ್ವಾಮಿಗಳು ಡೀಪ್ ಸಮಾಧಿ ಕೊಟ್ಟು ಇರಲಿ ಗುರುಗಳೇ. ಎಲ್ಲರೂ ಮಾಡೋದಾಗಿ ತುತ್ತಿಗಾಗಿ, ಒಂದೇ ಒಂದು ಮುತ್ತಿಗಾಗಿ. ಅದರಲ್ಲಿ ಉಳಿ ಸಾರ್, ಇವತ್ತು ತುತ್ತಿಗೆ ಜಾಸ್ತಿ ಬೆಲೆ ಇದೆಯೋ ಮುತ್ತಿಗೆ ಜಾಸ್ತಿ ಬೆಲೆ ಇದೆಯೋ ನಾನು ತಿಳ್ಕೊಂಡೇ ಬಿಡ್ತೀನಿ. ಸ್ವಾಮಿಗಳ ಈ ತಾಯಿಗೂ ಹೆಂಡತಿಗೂ ಏನ್ ವ್ಯತ್ಯಾಸ ಸ್ವಾಮಿಗಳ? ಒಂದು ಮಗನನ್ನ
ಒಂದು ಮಗನನ್ನ ಜೆಂಟಲ್ಮೆನ್ ಮಾಡಲು ತಾಯಿಗೆ 20 ವರ್ಷ ಬೇಕು. ಒಂದು ಮಗನನ್ನ ಜೆಂಟಲ್ಮೆನ್ ಮಾಡಲಿಕ್ಕೆ ತಾಯಿಗೆ 20 ವರ್ಷ ಬೇಕು. ಅದೇ ಮಗನನ್ನ ಮೆಂಟಲ್ಮೆನ್ ಮಾಡಲಿಕ್ಕೆ ಹೆಂಡತಿಗೆ 20 ನಿಮಿಷ ಸಾಕು. ಟಿವಿ 9.99 ಬ್ರೇಕಿಂಗ್ ನ್ಯೂಸ್. ಇದೀಗ ಬಂದ ಸುದ್ದಿ. ಅನೇಕ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿ ತಲೆ ಮರೆಸಿಕೊಂಡಿರುವ ಶ್ರೀ 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 ಪರಮಹಂಸ ಕಮಲಾನಂದ ಸ್ವಾಮಿ ಅವರನ್ನು ಪೊಲೀಸರು ಹುಡುಕುತ್ತಿದ್ದಾರೆ. ನಿಮಗೆ ಇವರ ಬಗ್ಗೆ ಏನಾದರೂ ಸುಳಿವು ಸಿಕ್ಕರೆ ಕೂಡಲೇ ಪೊಲೀಸರನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ಪೆನ್ಸಿಲ್ವೇನಿಯಾದ ಸೂಪರ್ ಸ್ಟಾರ್, ಪವರ್ ಸ್ಟಾರ್, ಟ್ವಿಂಕಲ್ ಸ್ಟಾರ್ ಸಂಜೀವ್ ಗೌಡ. ಮುಂಡನ ಪಾತ್ರದಲ್ಲಿ ಕ್ಯಾಲಿಫೋರ್ನಿಯಾದ ಚಾಲೆಂಜಿಂಗ್ ಸ್ಟಾರ್, ಗೋಲ್ಡನ್ ಸ್ಟಾರ್, ಲವ್ಲಿ ಸ್ಟಾರ್ ರಘು ಹಾಲೂರ್. ಮೇಷ್ಟ್ರು ಪಾತ್ರದಲ್ಲಿ ಕರೆಕ್ಟ್ ಕಟ್ನ ಗಾನಕೋಗಿಲೆ, ಪ್ರಣಯ ರಾಜ, ರಾಜಾದಿರಾಜ ರಘು ಸೋಸಲೆ. ನಾಟಕದ ರಚನೆ, ನಿರ್ದೇಶನ ಹಾಗೂ ಕಮಲಾನಂದ ಪಾತ್ರದಲ್ಲಿ ಕೆಂಟುಕಿ ಕರ್ನಲ್, ನಟ ಸಾರ್ವಭೌಮ, ರಸಿಕರ ರಾಜ, ಕನ್ನಡದ ಕಣ್ಮಣಿ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಮಲ್ಲಿ ಸಣ್ಣಪ್ಪನವರ.